ಮಾತೆರೆಗ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಸುಳ್ಯ ಪುತ್ತೂರು ನ್ಯಾಷನಲ್ ಹೈವೇ ಅಲ್ಲಿದ್ದೇನೆ. ಹಿಂದೆ ಹೋದ್ರೆ ಸುಳ್ಯಕ್ಕೆ, ಎದುರುಗಡೆ ಹೋದ್ರೆ ಪುತ್ತೂರಿಗೆ, ಅಲ್ಲಿ ನೆಕ್ಸ್ಟ್ ಸಂಪ್ಯ, ನೆಕ್ಸ್ಟ್ ಪುತ್ತೂರು ಹೋಗುವಂತದ್ದು. ಇಲ್ಲೇ ನಮಗೆ ಬರುವಾಗ ಇಲ್ಲಿ ಕಲ್ಲಾರ್ಪೆಯಲ್ಲಿ ಇಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ, ಆರ್ಯಾಪು ಗ್ರಾಮ, ಇಲ್ಲಿ ನಮಗೆ ರೋಡ್ ಸೈಡ್ ದ್ವಾರ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಮೊನ್ನೆ ಇತ್ತೀಚೆಗೆ ಅಷ್ಟೇ ಬ್ರಹ್ಮಕಲಶ ಕೂಡ ಆಗಿದೆ. ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ, ಬನ್ನಿ. ದೂರದಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದೆ ಈಗ. ಇದೊಂದು ತುಂಬಾ ಬಹಳ ಕಾರ್ಣಿಕವಾದಂತ ಕ್ಷೇತ್ರ. ಸುಬ್ರಹ್ಮಣ್ಯ ದೇವಸ್ಥಾನ ಹೇಳಿದ್ರೆ ಇದು ಕೇವಲ ಸುಬ್ರಹ್ಮಣ್ಯ ಮಾತ್ರ ಅಲ್ಲ, ಇದು ನಾಗ ಸುಬ್ರಹ್ಮಣ್ಯ ಕ್ಷೇತ್ರ. ಇದರ ಮೂಲ ಸ್ಥಳ ಬಲ್ಲೇರಿ ಶಿಖರದಲ್ಲಿ, ಇಲ್ಲಿಂದ 2 ಕಿಲೋಮೀಟರ್ ಎತ್ತರದ ಒಂದು ಕಾನನ ಅರಣ್ಯ ಪ್ರದೇಶದ ಮೂಲ ಸ್ಥಳ. ಆ ಸ್ಥಳದಿಂದ ದೇವರು ಈ ಭಾಗಕ್ಕೆ ಬಂದದ್ದು. ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದು ಅಲ್ಲಿಂದ ದೇವರು ಕಾಲಿಟ್ಟ ಜಾಗ. ಹಾಗಾಗಿ ಇಲ್ಲಿ ತುಳುವಿನಲ್ಲಿ ಕಾರುಪಾಡಿ ಅಂತ ಹೇಳುವಂಥದ್ದು ಒಂದು ಪದ. ಆ ಕಾರ್ಪಾಡಿ ಹೇಳುವಂಥದ್ದು ಆ ತುಳುವಿನ ಪದವೇ ಕಾರ್ಪಾಡಿಯಾಗಿ ವಿಶೇಷವಾಗಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಾತನ ಆಗ್ತಾ ಇದೆ. ಇಲ್ಲಿ ನಾಗ ರೂಪಿಯಾಗಿ ಸುಬ್ರಹ್ಮಣ್ಯ ದೇವರು ಬಂದದ್ದು ಅಂತ ಹೇಳುವಂಥದ್ದು ಒಂದು ಐತಿಹ್ಯ. ಇನ್ನೊಂದು, ದೇವರ ಆ ವ್ಯಾಘ್ರ ಚಾಮುಂಡಿ ಕನಸಿನಲ್ಲಿ ಬಂದು ಭಕ್ತನಿಗೆ ಅಥವಾ ಅಂದ್ರೆ ಅರ್ಚಕನಿಗೆ ಅಲ್ಲಿಗೆ ಕಾಡಿಗೆ ಹೋಗಿ ಪೂಜೆ ಮಾಡಲಿಕ್ಕೆ ಕಷ್ಟ ಆದಾಗ ಇಲ್ಲಿಗೆ ನೀನಿದ್ದಲ್ಲಿಗೆ ಬರ್ತೇನೆ ಎಂದು ಹೇಳುವಂತಹ ಅಭಯ ನೀಡಿ ಕೆಳಗೆ ಆ ವ್ಯಾಘ್ರನ ರೂಪದಲ್ಲಿ ದೇವರು ಕಾಣಿಸಿಕೊಂಡು, ಇಲ್ಲಿ ವ್ಯಾಘ್ರ ಚಾಮುಂಡಿ ಶಕ್ತಿ ಇದ್ದಾಳೆ ದೈವ, ಆ ರೂಪದಲ್ಲಿ ಕಾಣಿಸಿಕೊಂಡು ಕಪ್ಪಲಿಗೆ ಬರ್ತೇನೆ ಅಂತ ದೇವರು ಅಭಯ ಕೊಟ್ಟು ಇಲ್ಲಿಗೆ ಆರಾಧನೆಗೆ ಬಂದಂತಹ ಇತಿಹಾಸ, ಪ್ರಶ್ನಾ ಚಿಂತನೆ ಬೇರೆ ಬೇರೆ ಇದರಲ್ಲಿ ಇದರ ಮೂಲ ಸ್ವಭಾವ ಗೊತ್ತಾಗಿದೆ. ಇದು 3000ಕ್ಕಿಂತಲೂ ಅಧಿಕ ವರ್ಷಗಳ ಇತಿಹಾಸ ಇರುವ ಬಹಳಷ್ಟು ಪುರಾತನ ಮತ್ತು ಕಾರಣಿಕ ಕ್ಷೇತ್ರ. ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಕಾರಣಿಕ ಅಥವಾ ಶಕ್ತಿ ಇರುವಂತಹ ದೇವರು. ಇಲ್ಲಿ ಮಕ್ಕಳ ಬೇಡಿಕೆ ಇರುವವರು, ಹರಕೆ ಹೇಳುವವರು, ಮದುವೆ, ಆರೋಗ್ಯ, ಉದ್ಯೋಗ, ನೀರು, ಭೂಮಿ, ಮನೆ, ಇಂಥ ಬೇರೆ ಬೇರೆ ಕಾರಣಗಳಿಗಾಗಿ ಭಕ್ತರು ಹರಕೆ ಹೇಳಿಕೊಂಡು ಇಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಲಸುಬ್ರಹ್ಮಣ್ಯ ಆ ರೀತಿಯ ಆ ಒಂದು ಶಕ್ತಿಯು ದೇವರಿಗಿದೆ. ನಾಗ ದೇವರ ಆರಾಧನೆ ಹೊರಗಡೆ ಆಗ್ತಾ ಇದೆ. ನಾಗಸುಬ್ರಹ್ಮಣ್ಯ ಆದ ಕಾರಣ ಇಲ್ಲಿಗೆ ವಾಸುಕಿ ಸುಬ್ರಹ್ಮಣ್ಯ ದೇವರ ವಿಶೇಷ ಶಕ್ತಿ ಅನುಗ್ರಹ ಇದೆ. ವ್ಯಾಘ್ರ ಚಾಮುಂಡಿ ದೇವರ ಪ್ರಧಾನಿಯಾಗಿದ್ದಾಳೆ. ಬಹುಶಃ ಈ ದೇವರು ಊರಿಗೆ ಇದೊಂದು ನಿಧಿ. ನಮಗೆ ಬೇರೆ ಬೇರೆ ದಾರ್ಶನಿಕ ವ್ಯಕ್ತಿಗಳಿರ್ಬೋದು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಬಹಳಷ್ಟು ಈ ದೇವರನ್ನು ಅನನ್ಯ ಭಕ್ತಿಯಿಂದ ನಂಬಿದವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಅಷ್ಟು ಭಕ್ತಿಯಿಂದ ಆರಾಧಿಸಿ ಎಷ್ಟೋ ಜನಕ್ಕೆ ಅವರ ಅನುಕೂಲತೆಗಳು ಈಡೇರಿದೆ. ಕೇವಲ 1 ವರ್ಷ 2 ತಿಂಗಳಲ್ಲಿ ಇದರ ಪುನರ್ ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಕಾರ್ಯಾಗಿ ಮೊನ್ನೆ ಏಪ್ರಿಲ್ 21ರಿಂದ 28ರವರೆಗೆ ವೈಭವದಿಂದ ಬ್ರಹ್ಮಕಲಶೋತ್ಸವ ಕೂಡ ನಡೆದಿದೆ. ಇಂತಹ ಕಾರಣಿಕ ಕ್ಷೇತ್ರ ಬಹಳ ಆ ಪ್ರಕೃತಿಯ ರಮಣೀಯವಾದ ತೋಟಗಳ ಮಧ್ಯೆ ಇರುವಂತಹ ಜಾಗೆ. ಇದಕ್ಕೆ ಒಂದು ಅಗತ್ಯವಾದ ಜಾಗೆಗಳ ಅಗತ್ಯ ಇತ್ತು. ಅದನ್ನೆಲ್ಲವನ್ನು ಇತ್ತೀಚೆಗೆ ದೇವರು ಮಾಡಿಸಿಕೊಂಡ್ರು. ಭಕ್ತಾದಿಗಳು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಹೀಗೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಇಡೀ ಸಮಸ್ತ ಊರೇ ಸೇರಿಕೊಂಡು ಬಹಳ ಭೂಮಿಗೆ 1 ಎಕರೆ 2 ಸೆಂಟ್ನಷ್ಟು ಭೂಮಿಯೂ ಆಯಿತು. ಆ ಜೀರ್ಣೋದ್ಧಾರ ವೈಭವದಲ್ಲಿ ಆಯಿತು. ಇವತ್ತು ದೇವರು ಮೂಲಾಲಯದಲ್ಲಿದ್ದು ಭಕ್ತರಿಗೆ ಅಭಯ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ದೇವರು ಅನುಗ್ರಹಿಸ್ತಾ ಇಡೀ ನಾಡಿಗೆ ಸುಭಿಕ್ಷೆ ಆಗ್ತಾ ಇದೆ. ಇನ್ನು ಮಹಾಕ್ಷೇತ್ರವಾಗಿ ಮುಂದೆ ಆ ಕ್ಷೇತ್ರ ಬೆಳಿಲಿಕ್ಕಿದೆ. ಎಲ್ಲ ರೀತಿಯ ಇಲ್ಲಿ ತ್ರಿಕಾಲದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತಿನಲ್ಲಿ ಕೂಡ ಆ ಪೂಜೆಯನ್ನು ನಡೀತದೆ. ಬೆಳಗಿನ ಹೊತ್ತಲ್ಲಿ 7:30 ಗಂಟೆಗೆ ಪೂಜೆ, ಮಧ್ಯಾಹ್ನ ಹೊತ್ತಲ್ಲಿ 12:30 ಗಂಟೆಗೆ ಪೂಜೆ, ರಾತ್ರಿ ಹೊತ್ತಲ್ಲಿ 7 ಗಂಟೆಗೆ ಪೂಜೆ. ಆ ಕಾರ್ತಿಕ ಪೂಜೆ ಹೇಳುವಂಥದ್ದು ಇಲ್ಲಿ ಸಂಜೆ ಹೊತ್ತಿಗೆ ಬಹಳ ವಿಶೇಷ. ಇದಕ್ಕೆ ನಾವು ಮುಂಚಿತವಾಗಿ ಇಲ್ಲಿ ಕ್ಷೇತ್ರಕ್ಕೆ ತಿಳಿಸಿದ್ರೆ ಇಲ್ಲಿ ನೈವೇದ್ಯ ಇಟ್ಟು ಆ ಕಾರ್ತಿಕ ಪೂಜೆ ಆಗುವಂತಹ ವಿಶೇಷ ಇದೆ. ನಾಗತಂಬಿಲ ಪ್ರತಿದಿನವೂ ಆ ಭಕ್ತರು ಬಯಸಿದ ಹೊತ್ತು ಆಗ್ತದೆ. ಅದು ಕೂಡ ಬೆಳಿಗ್ಗೆ 9:30 ಗಂಟೆಗೆ ಸೇವೆ ಆಗ್ತದೆ. ಸರ್ವ ಸೇವೆ ಇರ್ಬೋದು, ಅಥವಾ ಮಹಾಪೂಜೆ, ಕ್ಷೀರಾಭಿಷೇಕ, ಕುಂಕುಮಾರ್ಚನೆ, ಹೂವಿನ ಸೇವೆ, ಹೀಗೆ ವಿವಿಧ ಸೇವೆಗಳು ಈ ಕ್ಷೇತ್ರದಲ್ಲಿ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ನಡೀತದೆ. ಬಹಳಷ್ಟು ಪರ ಊರಿಂದ 16-15 ಊರಿಂದ ಬರ್ತಾರೆ, ಪರ ಊರಿನಿಂದಲೂ ಬರ್ತಾರೆ. ಹೀಗೆ ಭಕ್ತರ ದೇವರಾಗಿ ಕಾರ್ಪಾಡಿ ಸುಬ್ರಹ್ಮಣ್ಯ ಇಲ್ಲಿ ಕಂಗೊಳಿಸ್ತಾ ಇದ್ದಾರೆ. ದೂರದಿಂದ ಬರುವವರು ಫೋನ್ ಮಾಡ್ಬೇಕಂದ್ರೆ ನಂಬರ್ 70 192 16 390. ಬೆಳಿಗ್ಗೆ ಎಷ್ಟು ಗಂಟೆಗೆ? ಬೆಳಿಗ್ಗೆ 7 ಗಂಟೆಗೆ ನಾವು ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ರಾತ್ರಿ ಎಷ್ಟು ಗಂಟೆ? ರಾತ್ರಿ 7 ಗಂಟೆ ಆಗಿ 7-7:15 ದೇವರ ಇರ್ತದೆ. ಮತ್ತೆ ನಾವು ಬಾಗಿಲಾಕಿ ದೇವರನ್ನ ಮೂಲ ಸ್ಥಾನ ಕಾಡು ಯಾವುದು? ಆ ವರ್ಷಕ್ಕೆ ಒಮ್ಮೆ ಹೋಗ್ತೇವೆ. ಮೂಲ ಸ್ಥಳ ಬಲ್ಲೇರಿ ಕಾಡು ಅಂತೇಳಿ. ಅಲ್ಲಿ
ದೇವರ ಆ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಜಾತ್ರೆಯ ಮೊದಲು ಒಂದು ಮೂಲ ಮೂರ್ತಿಗೆ ತರುವ ಸಂಪ್ರದಾಯ, ಉಳಿದ ದಿವಸ ಹೋಗ್ಲಿಕ್ಕಿಲ್ಲ, ಅದು ಪ್ರಕೃತಿ. ಆ ಪ್ರಕೃತಿ ಹೇಳುವ ಮಳೆ ಬೆಳೆ ಎಲ್ಲ ವ್ಯವಸ್ಥೆಗಳಿಗೆ ಆ ಕಾಡು ಕಾಡಾಗಿಯೇ ಇರಬೇಕು, ಅದರಿಂದ ನಾಡಿಗೆ ಸುಭಿಕ್ಷ ಆಗ್ತದೆ. ಹಾಗೆ ಅಲ್ಲಿ ಭಕ್ತರು ವಿಶೇಷ ದಿನಗಳಲ್ಲಿ ಉಳಿದ ಎಲ್ಲ ಸಂದರ್ಭದಲ್ಲಿ ಹೋಗುವಂತದ್ದಿಲ್ಲ. ಯಾಕಂದ್ರೆ ಅದು ಬಹಳ ಪವಿತ್ರವಾದ ಸ್ಥಳ ಆದ ಕಾರಣ ವರ್ಷಕ್ಕೆ ಒಮ್ಮೆ ಮಾತ್ರ ಅಲ್ಲಿಗೆ ಹೋಗುವಂತ ವ್ಯವಸ್ಥೆ. ಆ ಕಾಡಿಗೆ ಯಾರು ಹೋಗಬಾರ್ದು. ಹೀಗೆ ಅಂದ್ರೆ ಹೋಗ್ಲಿಕ್ಕೆ ಕಷ್ಟ ಇದೆ, ಅಷ್ಟು ದಟ್ಟವಾಗಿದೆ. ಹಾಗೆ ನಿತ್ಯ ನಾನು ಹೋಗಿ ಬರ್ತೇನೆ ವಿಹಾರಾರ್ಥವಾಗಿ ಅಥವಾ ಪ್ರವಾಸಿಗೆ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಭಕ್ತಿಯಿಂದ ಅಲ್ಲಿ ಮೇಲೆ ಹೋಗ್ಬೇಕು ಹೇಳಿದ್ರೆ ಅಷ್ಟು ಕಷ್ಟಪಟ್ಟುಕೊಂಡು ಬಹಳ ಭಕ್ತಿಯಿಂದ ಹೋಗ್ಬೇಕಾಗ್ತದೆ. ಇಲ್ಲಿ ಈಗ ಆಡಳಿತಾಧಿಕಾರಿ ಗೋಪಾಲ್ ಅವರು ಇದ್ದಾರೆ, ನಾನು ಸುಧಾಕರ್ ರಾವ್ ಅಂತೇಳಿ ಪ್ರಕೃತ ಇನ್ನೊಬ್ರು ಬರುವವರೆಗೆ ನಾನು ಇಲ್ಲಿ ಆಪತ್ ಬಾಂಧವಾಗಿ ಇಲ್ಲಿ ಸೇರ್ಕೊಂಡು ಈಗ ನಾನು ಕಳೆದ ಡಿಸೆಂಬರ್ ತನಕ 3 ವರ್ಷ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆಗಿದ್ದೆ. ಸುಧಾಕರ್ ರಾವ್ ಆರ್ಯಪ್ಪ ಅಂತೇಳಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಬೂಡಿಯಾರ್ ರಾಧಾಕೃಷ್ಣ ರೈ ಅವರು ಅವರ ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯ ಒಂದು ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ವಾರ್ಷಿಕವಾಗಿ ಈ ಕ್ಷೇತ್ರದಲ್ಲಿ ಮಳೆಗಾಲದಲ್ಲಿ ಆರಂಭದಲ್ಲಿ ನಾಗರ ಪಂಚಮಿ ಬಹಳ ಅತಿ ಶ್ರದ್ಧೆಯಿಂದ ಇಡೀ ನಾಡಿನಾದ್ಯಂತ ಜನ ಬಂದು ಹಾಲೇರಿತಾರೆ, ಅದೊಂದು ವಿಶೇಷ ಸೇವೆ. ನಂತರ ಬರುವಂತಹ ಸೋಣ ತಿಂಗಳಲ್ಲಿ ವಿಶೇಷವಾದ 4 ವಾರ ಅಥವಾ 5 ವಾರ ವರ್ಷದಲ್ಲಿ ಬರುವಂತಹ ಸೋಣ ಶನಿವಾರದಲ್ಲಿ ವಿಶೇಷವಾದ ಭಕ್ತಾದಿಗಳು ವೃತ್ತಧಾರಿಗಳಿಗೆ ಅನ್ನದಾನ ವ್ಯವಸ್ಥೆ ಇರ್ತದೆ, ವಿಶೇಷ ಪೂಜೆ ಅನ್ನದಾನ. ಅದೊಂದು ಈ ಕ್ಷೇತ್ರದಲ್ಲಿ ವಿಶೇಷ, ಬಹಳ ಹಿಂದಿನಿಂದ ಬರುವಂತಹ ನಡೆದುಕೊಂಡು ಬರುವಂತಹ ವಿಶೇಷ ಸೇವೆ. ನಂತರದ ದಿನಗಳಲ್ಲಿ ಆ ನವರಾತ್ರಿಯ ದಿನ 9 ದಿನ ಕೂಡ ವಿಶೇಷ ಪೂಜೆ ನಡೀತದೆ ರಾತ್ರಿ ಹೊತ್ತು. ದೀಪಾವಳಿಗೆ ಇಲ್ಲಿ ಒಂದು ಸಣ್ಣ ಮಟ್ಟಿನ ಆ ಒಂದು ದೀಪಾವಳಿಯ ಆ ಒಂದು ದೀಪಾರಾಧನೆ ನಡೀತದೆ. ನಂತರದ ಷಷ್ಠಿಯ ಕಾರ್ಯಕ್ರಮ, ಆ ಬಹಳ ಅನ್ನದಾನ ಇರ್ತದೆ. ಭಕ್ತರು ಬರುವಂತ ಯಾವ್ಯಾವ ಊರಿಂದೆಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಅವರಿಗೆಲ್ಲ ಒಂದು ಅನ್ನದಾನ ಇರ್ತದೆ. ಕಿರುಷಷ್ಠಿಗೆ ವಾರ್ಷಿಕ ಉತ್ಸವಾದಿಗಳು ನಡೀತದೆ. ಯುಗಾದಿಗೆ ಒಂದು ಕಣಿ ಇಟ್ಟು ಕಾರ್ಯಕ್ರಮ ನಡೀತದೆ. ಇನ್ನು ಮುಂದಿನ ವರ್ಷದಿಂದ ಏಪ್ರಿಲ್ 26ನೇ ತಾರೀಕಿಗೆ ಪ್ರತಿಷ್ಠಾ ದಿನವು ಪ್ರತಿ ವರ್ಷ ಇನ್ನು ಮುಂದೆ ನಡೀತದೆ. ಈ ರೀತಿ ಇಷ್ಟು ವಿಶೇಷವಾದಂತಹ ವ್ಯವಸ್ಥೆಗಳು ನಡೀತದೆ. ಈ ಕ್ಷೇತ್ರಕ್ಕೆ ಹತ್ತಿರದಲ್ಲೇ ಉಳ್ಳಾಕ್ಲು ಕ್ಷೇತ್ರ ಇದೆ. ಪ್ರತಿ ತಿಂಗಳ ಸಂಕ್ರಮಣದ ಹೊತ್ತು ಅಲ್ಲಿ ತಂಬಿಲ ಸೇವೆ ನಡೀತದೆ. ವ್ಯಾಘ್ರ ಚಾಮುಂಡಿಗೆ ತಿಂಗಳು ಕೂಡ ತಂಬಿಲ ಸೇವೆ ನಡೀತದೆ. ಇಲ್ಲಿ ಪ್ರಧಾನ ದೈವ, ಹೊರಗಡೆ ಗುಳಿಗ ದೈವವಿದೆ. ಈಗ ವಿಶೇಷವಾಗಿ ಇಲ್ಲಿ ಆ ದೈವಿಕ ಶಕ್ತಿಗಳ ಆ ಒಂದು ಕ್ಷೇತ್ರದಲ್ಲಿ ತುಂಬಾ ಭಕ್ತಿ, ಎಲ್ಲ ದೈವಗಳು ದೇವರುಗಳು ಎಲ್ಲ ಇಲ್ಲಿ ಉಪದೇವತೆಗಳಾಗಿ ಗಣಪತಿ, ದುರ್ಗೆ, ಇಷ್ಟು ದೇವರ ಆರಾಧನೆ ನಡೀತದೆ. ಮತ್ತೆ ರಂಗಪೂಜೆ ಎಲ್ಲ ಇಲ್ಲಿ ವಿಶೇಷವಾಗಿ ಕಳೆದ ಆ ಒಂದು 4 ವರ್ಷ ಈ ಬ್ರಹ್ಮಕಲಶ ಜೀರ್ಣೋದ್ಧಾರ ದೇವರನ್ನು ಬಾಲಾಲಯದಲ್ಲಿ ಇಡುವ ಮೊದಲು ಪ್ರತಿ ವರ್ಷ ಜಾತ್ರೆಯ ಮೊದಲು 48 ದಿವಸ ಯಾವ ಕ್ಷೇತ್ರಗಳಲ್ಲಿ ಕೂಡ ನಿರಂತರ 48 ದಿವಸ ಆ ರಂಗಪೂಜೆ ಆಗುವಂತ ಅಪರೂಪ. ಈ ಕಾರ್ಪಾಡಿಯಲ್ಲಿ ಆರಂಭವಾಗಿ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಇದು ಆರಂಭ ಆಗಿತ್ತು. 48 ದಿವಸಗಳಲ್ಲಿ ವಿಶೇಷವಾಗಿ ಒಂದು ದಿನದಲ್ಲಿ 12 ಪೂಜೆ 14 ಪೂಜೆಯವರೆಗೂ ನಡೆದು ಒಂದಷ್ಟು ಕ್ಷೇತ್ರಕ್ಕೆ ಒಂದು ಆರ್ಥಿಕ ಅನುಕೂಲವನ್ನು ಮಾಡಿಕೊಂಡು ಆ ಪ್ರತಿದಿನದ ಆ ರಂಗಪೂಜೆಯ ಪ್ರಾರ್ಥನೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಭೂಮಿ ಖರೀದಿ ಇತ್ಯಾದಿ ಆ ಪ್ರಾರ್ಥನೆಯೊಂದಿಗೆ ಅದು ಎಲ್ಲವನ್ನೂ ನಿರಂತರ ನಡೆದು ಆ ಕ್ಷೇತ್ರದಲ್ಲಿ ಆ ಬ್ರಹ್ಮಕಲಶವೂ ನಡೆದು ಹೋಯಿತು, ಭೂಮಿ ಖರೀದಿಯೂ ನಡೆದು ಹೋಯಿತು. ಇದೆಲ್ಲವೂ ಭಕ್ತಾದಿಗಳ ಪ್ರಾರ್ಥನೆಗೆ ಸಂದ ಆ ಒಂದು ಭಕ್ತಿಯ ಕ್ಷೇತ್ರ ಇದು. ಇದರಿಂದಾಗಿ ಆ ರಂಗಪೂಜೆ ಈ ಕ್ಷೇತ್ರದಲ್ಲಿ ವಿಶೇಷ. ಇನ್ನೊಂದು ಪವನಾಭಿಷೇಕ ಒಂದು ಸೇವೆ ಕೂಡ ಭಕ್ತಾದಿಗಳಿಗೆ ವಿಶೇಷವಾಗಿ ಇಲ್ಲಿ ದೇವರಿಗೆ ಆ ಫಲಪ್ರದಾಯಕ ಇರುವಂತಹ ಸೇವೆ. ನನ್ನ ಹಿಂದೆ ಸರಿ ನೋಡ್ತಾ ಇದ್ದೀರಲ್ಲ, ಅದು ಯಾಗಶಾಲೆ. ಅದಕ್ಕೆ ಆಚೆ ಈಗ ಕೆಲಸ ಆಗ್ತಾ ಉಂಟು, ಅದು ಪಾಕಶಾಲೆ. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಉಂಟು ಸ್ನೇಹಿತರೆ. ಈ ಕಾರ್ಪಾಡಿ ಅನ್ನೋದು ತುಳು ಹೆಸರು. ಕಾರ್ಪಾಡಿ ಅಂತ ಪ್ರಕೃತಿಯ ನಡುವಲ್ಲಿ ಇರುವಂತಹ ರಮಣೀಯವಾದಂತಹ ಕಾರ್ಪಾಡಿ ದೇವಸ್ಥಾನ. ಒಂದು ಕಡೆ ಮಳೆಯ ಸೂಚನೆ ಕೂಡ ಬರ್ತಾ ಉಂಟು, ಇನ್ನೊಂದು ಕಡೆ ಇಷ್ಟೊಂದು ಭವ್ಯವಾಗಿ ಸುಂದರವಾಗಿರುವಂತಹ ಈ ದೇವಸ್ಥಾನ ಕೂಡ ಸಂಪ್ಯ ಪೊಲೀಸ್ ಸ್ಟೇಷನ್ ಇಂದ ಸರಿಸುಮಾರು 300 ಮೀಟರ್ನಷ್ಟು ದೂರದಲ್ಲಿ ಇರುವಂತಹ ದೇವಸ್ಥಾನ. ಕೇರಳದವರು ಮತ್ತು ಊರಿನವರು ಸೇರಿ ಇಲ್ಲಿ ಡಿಸೈನ್ ಮಾಡಿರುವುದು. ಇದೊಂದು ಹುಲ್ಲಿನ ಮಾಡು, ಬಹಳ ಚಂದವಾಗಿ ಉಂಟು ಬೈಕ್ ಪಾರ್ಕ್ ಮಾಡ್ಲಿಕ್ಕೆ. ಇವತ್ತಿನ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.